ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ರಾಧಾ ಅನ್ನುವ ಒಬ್ಳು ಆಕೆ ಇದ್ಲು. ಅವಳ ಗಂಡನ ಹೆಸರು ಮೋಹನ್. ರಾಧಾಳಿಗೆ ಒಬ್ಳು ಅತ್ತೇನೂ ಇದ್ಲು. ಅವಳ ಹೆಸರು ಕಾಂತಮ್ಮ. ಯಾವಾಗ ನೋಡಿದ್ರು ರಾಧಾನ ಏನಾದ್ರೂ ಒಂದು ಹೇಳಿ ಬೈತಾನೇ ಇದ್ಲು. ರೀ, ನಾಳೆ ನಮ್ಮ ಅಮ್ಮನ ಹುಟ್ಟಿದಬ್ಬ. ನಮ್ಮ ಅಪ್ಪ ಹೋದಾಗ್ಲಿಂದ ಚಿಕ್ಕ ವಯಸ್ಸಿಂದ ನನ್ನನ್ನು ಓದ್ಸೋದಕ್ಕೆ ನೋಡ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಟ್ಟವರು ನಮ್ಮಮ್ಮ. ಆದ್ರಿಂದ ಅವರಿಗೆ ನಾಳೆ ಒಂದು ಸೀರೆನಾದ್ರೂ ಕೊಡಿಸ್ಬೇಕು ಅಂತ ಅನಿಸ್ತಾ ಇದೆ. ಇದ್ರಲ್ಲೇನಿದೆ, ತಗೋ ಹಣ, ಇದರಿಂದ ಕೊಡ್ಸು. ಒಳ್ಳೆ ವಿಷಯನೇ ಅಲ್ವಾ? ಥ್ಯಾಂಕ್ಸ್ ರೀ, ಕೇಳಿದ ತಕ್ಷಣ ಕೊಟ್ಟಿದ್ದಕ್ಕೆ. ಇದರಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಏನಿದೆ? ಸರಿ, ನಾಳೆ ನನಗೆ ಪಕ್ಕದೂರಲ್ಲಿ ಒಂದು ಕೆಲಸ ಇದೆ. ಒಂದು ವಾರ ನಾನು ಮನೆಗೆ ಬರೋಕ್ಕಾಗಲ್ಲ. ಮನೇಲಿ ನೀನು ಅಮ್ಮ ಇಬ್ರೇನೇ ಇರೋದು ಅಲ್ವಾ? ಸ್ವಲ್ಪ ಅಮ್ಮನ ಜೋಪಾನವಾಗಿ ನೋಡ್ಕೋ. ಸರಿ ರೀ. ಹಾಗೆ ಹೇಳಿ ಮೋಹನ್ ಬೇರೆ ಊರಿಗೆ ಯಾವುದೇ ಕೆಲಸಕ್ಕೋಸ್ಕರ ಹೋದ. ಏನೇ ರಾಧಾ, ಬೆಳಗಾಯ್ತು, ಆದ್ರೂ ನನಗೆ ಕಾಫಿನೇ ಕೊಡ್ಲಿಲ್ಲ. ತಗೊಳ್ಳಿಯತ್ತೆ, ಮಾಡಿದ್ದೀನಿ. ಹೌದು, ನನ್ನ ಮಗ ಎಲ್ಲಿ ಕಾಣಿಸ್ತಾನೇ ಇಲ್ಲ? ಇನ್ನು ನಿದ್ದೆಯಿಂದ ಎದ್ದಿಲ್ವಾ? ಅವರಿಗೆ ಪಕ್ಕದೂರಲ್ಲಿ ಏನೋ ಮುಖ್ಯವಾದ ಕೆಲಸ ಇದೆ ಅಂತೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಹೋಗ್ಬಿಟ್ರು. ಅಯ್ಯೋ, ನನ್ನ ಮಗ ಪಾಪ ಯಾವಾಗಲೂ ಕಷ್ಟಪಡ್ತಾನೇ ಇದ್ದಾನೆ. ಅದೆಲ್ಲ ಇರಲಿ, ನೀನೇನು ಬೆಳಗ್ಗೆ ರೆಡಿಯಾಗಿದೀಯಾ? ಎಲ್ಲಾದರೂ ಹೊರಗಡೆ ಹೋಗ್ತಿದ್ಯಾ? ಅದು ನಾಳೆ ನಮ್ಮ ಅಮ್ಮನ ಹುಟ್ಟಿದಬ್ಬ ಅತ್ತೆ. ಅವ್ರಿಗೆ ಒಂದು ಸೀರೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ರೆಡಿಯಾಗಿ ನಿಂತಿದ್ದೀನಿ. ಸರಿ ಹೋಯ್ತು. ನನ್ನ ಮಗ ಹಗಲು ರಾತ್ರಿ ಅಂತ ನೋಡ್ದೆ ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣನ ನೀನು ಈ ರೀತಿಯೆಲ್ಲ ವೇಸ್ಟ್ ಮಾಡೋಕ್ಕೆ ಬರ್ತಾ ಇದೆಯಾ? ಅದೆಲ್ಲ ಆಗಲ್ಲ. ನಿಮ್ಮಮ್ಮನಿಗೆ ನೀನು ಸೀರೆ ಕೊಡಿಸ್ಲೇಬಾರ್ದು. ಹಾಗಂತ ರಾಧಾ ಕೈಯಲ್ಲಿದ್ದ ಹಣನ ಕಾಂತಮ್ಮ ಕಿತ್ಕೊಂಡ್ಬಿಟ್ರು. ಹೋಗು, ಹೋಗಿ ಮನೆ ಕೆಲಸ ಎಲ್ಲ ಮಾಡು ನೋಡು. ಸರಿ ಅತ್ತೆ. ಹಾಗೆ ರಾಧಾ ತುಂಬಾ ಬೇಜಾರಿಂದ ಅಡಿಗೆ ಮನೆಗೆ ಹೋಗಿ ಅಡಿಗೆ ಕೆಲಸನ ಮಾಡ್ತಾ ಇದ್ಲು. ತಗೊಳ್ಳಿ ಅತ್ತೆ, ನಿಮಗೆ ಇಷ್ಟವಾದ ಉಪ್ಪಿಟ್ಟು ಮಾಡಿದ್ದೀನಿ. ಛೀ, ಇದೇನು ಉಪ್ಪಿಟ್ಟ? ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದು ಕೂಡ ಕಲ್ಸ್ಕೊಡ್ಲಿಲ್ವಾ? ಅಯ್ಯಯ್ಯೋ ಅತ್ತೆ, ಯಾವಾಗ್ಲೂ ಮಾಡುತ್ತಾರಲ್ವಾ, ಇವತ್ತೂ ನಾನು ಮಾಡಿದ್ದು. ನನ್ನಿಂದ ಈ ಉಪ್ಮಾನ ತಿನ್ನಕ್ಕಂತೂ ಆಗಲ್ಲ. ಹಾಗಂತ ಹೇಳಿ ಕೈಯಲ್ಲಿದ್ದ ಪ್ಲೇಟ್ನ ಅವಳು ಕೆಳಗಡೆ ಹಾಕಿದ್ಲು. ಇಲ್ಲಿ ನೋಡೆ, ಬಿದ್ದಿರೋ ಉಪ್ಮಾನ ತೆಗೆದು ಆ ಜಾಗನ ಕ್ಲೀನ್ ಮಾಡು. ಸರಿ ಅತ್ತೆ. ಆವಾಗ ರಾಧಾ ಒದ್ದೆ ಬಟ್ಟೆಯಿಂದ ಮನೆನೆಲ್ಲ ಒರೆಸ್ಕೊಂಡ್ ಬಂದ್ಲು. ಆದ್ರಿಂದ ನೆಲ ಎಲ್ಲ ಒದ್ದೆಯಾಗಿತ್ತು. ಆವಾಗ ಕಾಂತಮ್ಮ ನಡ್ಕೊಂಡು ಬರ್ತಾ ಇದ್ದಾಗ ನೀರಿನ ಮೇಲೆ ಕಾಲಿಟ್ಟು ಕೆಳಗಡೆ ಬಿದ್ಬಿಟ್ಲು. ಅಯ್ಯೋ ನನ್ ಸೊಂಟ, ಅಯ್ಯೋ ಅಮ್ಮ, ನನ್ ಸೊಂಟ ಮುರಿದೋಯ್ತಪ್ಪ. ಅಯ್ಯೋ ಅತ್ತೆ, ಏನಾಯ್ತತ್ತೆ? ನೋಡ್ಕೊಂಡು ಬರ್ಬೋದಾಗಿತ್ತಲ್ವಾ? ಸಾಕ್ ನಿಲ್ಸು. ನೀನು ನಾನು ಬೀಳ್ಬೇಕನ್ನೋದಕ್ಕೋಸ್ಕರನೇ ಬೇಕು ಅಂತ ನೀರ್ ಹಾಕಿರೋದು. ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ಹೋಗಿಲ್ಲಿಂದ, ನಿನ್ ಮುಖನ ನನಗೆ ಯಾವಾಗ್ಲೂ ತೋರಿಸ್ಲೇಬೇಡ. ಹಾಗೆ ಕಾಂತಮ್ಮ ರಾಧಾನ ಬೈದು ಅಲ್ಲಿಂದ ಕಳ್ಸೇ ಬಿಟ್ರು. ಹಾಗೆ ಸ್ವಲ್ಪ ಸಮಯದ ನಂತರ ಈ ರಾಧಾ ಮುಖ ನೋಡಿದ್ರೆ ನನಗ್ ತುಂಬಾನೇ ಕೋಪ ಬರ್ತಾ ಇದೆ. ಹೇಗೂ ಮೋಹನ್ ಬೇರೆ ಮನೇಲಿಲ್ಲ. ಇದೇ ಒಳ್ಳೆ ಅವಕಾಶ. ಈ ರಾಧಾನ ಹೇಗಾದ್ರೂ ಮಾಡಿ ಆ ಪರಲೋಕಕ್ಕೇನೆ ಕಳಿಸ್ಬಿಡ್ಬೇಕು. ಹಾಗಂತ ಕಾಂತಮ್ಮ ರಾಧಾನ ಹೇಗ್ ಸಾಯಿಸೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಇನ್ನೊಂದ್ ಕಡೆ ರಾಧಾ ದುರ್ಗಾದೇವಿಯ ಭಕ್ತೆಯಾಗಿದ್ಲು. ದುರ್ಗಾದೇವಿಯ ಮುಂದ್ಗಡೆ ಕೂತ್ಕೊಂಡು ಈ ರೀತಿ ಹೇಳ್ತಾ ಇದ್ಲು. ಅಮ್ಮ ದುರ್ಗಾ ಮಾತೆ, ಯಾಕಮ್ಮ ನನಗೆ ಇಷ್ಟು ಕಷ್ಟ ಬರ್ತಾ ಇದೆ? ನಮ್ಮತ್ತೆ ಯಾವಾಗ್ಲೂ ನನ್ನನ್ನ ಏನಾದ್ರೂ ಹೇಳಿ ಬೈತಾನೆ ಇರ್ತಾರೆ. ಅವ್ರ ಮನ್ಸನ್ನ ನೀನೇ ಹೇಗಾದ್ರೂ ಬದಲಾಯಿಸ್ಬೇಕು. ಹಾಗಂತ ರಾಧಾ ದುರ್ಗಾಮಾತೆಯ ಹತ್ರ ಬೇಡ್ಕೊಳ್ತಾ ಇದ್ಲು. ಅಷ್ಟರೊಳಗೆ ಕಾಂತಮ್ಮ ರಾಧಾಳ ಹತ್ತಿರ ಬಂದು, ರಾಧಾ, ನನ್ನನ್ನ ಕ್ಷಮಿಸ್ಬಿಡಮ್ಮ. ಬೆಳಿಗ್ಗೆ ನಿನ್ನನ್ನ ಆ ರೀತಿ ಬೈಬಾರ್ದಾಗಿತ್ತು. ನನ್ನನ್ನ ಕ್ಷಮಿಸ್ಬಿಡು. ಅಯ್ಯೋ ಅತ್ತೆ, ನೀವು ನನಗಿಂತ ದೊಡ್ಡವರು. ನನ್ನತ್ರ ಹೋಗಿ ಕ್ಷಮಾಪಣೆ ಕೇಳ್ಬೋದಾ? ನೋಡಿದ್ರೆ ತುಂಬಾ ಸುಸ್ತಾಗಿರೋ ತರ ಇದೆ. ನಿನಗೋಸ್ಕರ ನಾನು ಅಡಿಗೆ ಮಾಡಿದ್ದೀನಿ, ಬಾಮ್ಮ ಬಡಿಸ್ತೀನಿ. ಹಾಗೆ ಕಾಂತಮ್ಮ ರಾಧಾನ ಕರ್ಕೊಂಡು ಹೋಗಿ ಅವಳಿಗೆ ಅನ್ನ ಹಾಕಿದ್ರು. ನಿನಗೆ ತುಂಬಾ ಇಷ್ಟವಾದ ಆಹಾರನೇ ಮಾಡಿದ್ದೀನಿ, ತಿನ್ನು. ಆವಾಗ ರಾಧಾ ಅವಳಿಗೆ ತುಂಬಾ ಇಷ್ಟವಾದ ಆ ಆಹಾರನ ಕೂತ್ಕೊಂಡು ತಿಂತಾ ಇದ್ಲು. ನಿಜ ಹೇಳ್ಬೇಕು ಅಂದ್ರೆ ಕಾಂತಮ್ಮ ಆ ಆಹಾರದಲ್ಲಿ ವಿಷವನ್ನ ಬೆರೆಸಿದ್ಲು. ಹಾಗೆ ಆಹಾರ ತಿಂದ್ಮೇಲೆ ರಾಧಾ ಸ್ವಲ್ಪ ಸಮಯದಲ್ಲೇ ಅವಳ ಪ್ರಾಣನ ಬಿಟ್ಬಿಟ್ಲು. ಇವಳ ಕತೆ ಇಲ್ಲಿಗೆ ಮುಗೀತು. ಇವಳನ್ನ ಮನೆ ಹೊರಗಡೆ ಹೋಗಿ ಹೂತಾಕ್ಬೇಕು. ಮೋಹನ್ಗೆ ದೊಡ್ಡ ಶ್ರೀಮಂತ ಹುಡುಗಿನ ನೋಡಿ ಮದುವೆ ಮಾಡಿಡ್ಬೇಕು.
ಇದೆಲ್ಲವನ್ನ ನೋಡ್ತಾ ಇದ್ದ ದುರ್ಗಾದೇವಿ ಕಾಂತಮ್ಮನಿಗೆ ಪಾಠ ಹೇಳಿಕೊಡ್ಬೇಕು ಅಂತ ಅಂದ್ಕೊಂಡ್ರು. ಹಾಗೆ ಆ ದಿನ ಮುಗ್ದೋಯ್ತು. ಮರುದಿನ ಬೆಳಿಗ್ಗೆ ಎದ್ದಾಗ ಕಾಂತಮ್ಮ ತುಂಬಾನೇ ಶಾಕ್ ಆದ್ರು. ಯಾಕಂದ್ರೆ ಸಾಕ್ಷಾತ್ ದುರ್ಗಾದೇವಿನೇ ರಾಧಾ ರೂಪದಲ್ಲಿ ಅಲ್ಲಿಗೆ ಬಂದಿದ್ರು. ನೀನು ಇಲ್ಲಿಗೆ ಹೇಗ್ ಬಂದೆ? ಅಯ್ಯೋ ದೆವ್ವ ದೆವ್ವ! ನಾನು ದೆವ್ವ ಅಲ್ಲ ಅತ್ತೆ, ನಿಮ್ ಸೊಸೆ. ಅಯ್ಯೋ ದೆವ್ವ ದೆವ್ವ! ಹಾಗಂತ ಊರೊಳಗಡೆ ಓಡ್ ಹೋದ್ರು. ಊರಲ್ಲಿದ್ದವರು ಎಲ್ರು ಕೂಡ ಕಾಂತಮ್ಮನನ್ನ ವಿಚಿತ್ರವಾಗಿ ನೋಡ್ತಾ ಇದ್ರು. ಅದ್ರಲ್ಲಿ ಕೆಲವರು ಈ ರೀತಿ ಹೇಳಿದ್ರು, ಅರೆ ಕಾಂತಮ್ಮ ಅವ್ರೆ, ಅವಳು ದೆವ್ವ ಅಲ್ಲ, ನಿಮ್ ಸೊಸೆ. ಇಲ್ಲ ಇಲ್ಲ, ಅದು ದೆವ್ವ. ನನ್ನನ್ನ ದೆವ್ವ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಯಾಕಂದ್ರೆ ನಿನ್ನೆ ರಾತ್ರಿ ನಾನೇ ಅಲ್ವಾ ನಿನ್ನನ್ ಕೊಂದು ಮನೆ ಹಿಂದ್ಗಡೆ ಹೂತಾಕಿದ್ದು. ಹಾಗಂತ ಭಯದಲ್ಲಿ ಊರಿನವರ ಮುಂದ್ಗಡೆ ನಿಜಾನ ಒಪ್ಕೊಂಡ್ಲು ಕಾಂತಮ್ಮ. ತಕ್ಷಣ ಕಾಂತಮ್ಮ ಮುಂದ್ಗಡೆ ಆ ರೂಪ ಹೋಗಿ ನಿಜ ರೂಪಕ್ಕೆ ಬದಲಾದ್ರು ದುರ್ಗಾದೇವಿ. ನೀನ್ ಬಾಯಿಂದ ನೀನೇ ನಿಜ ಹೇಳ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಎಲ್ರ ಮುಂದ್ಗಡೆ ಹೀಗೆ ಮಾಡಿದ್ದು. ಪಾಪ ಅಮಾಯಕಳಾದ ರಾಧನ ಕೊಂದೆ ಅಲ್ವಾ ನೀನು, ಅದಕ್ಕೆ ನಿನಗೆ ಖಂಡಿತ ಶಿಕ್ಷೆ ಸಿಗುತ್ತೆ. ನನ್ನನ್ನ ಕ್ಷಮಿಸಮ್ಮ, ನಾನ್ ಮಾಡಿದ್ದು ದೊಡ್ಡ ತಪ್ಪೆ. ಆದ್ರೆ ನೀನ್ ತಪ್ಪು ಮಾಡಿದ್ರಿಂದ ಒಂದ್ ಪ್ರಾಣ ಹೋಯ್ತಲ್ಲ, ಖಂಡಿತ ಆ ದುರ್ಗಾಮಾತೆ ನಿನ್ನನ್ನ ಯಾವಾಗ್ಲೂ ಕ್ಷಮಿಸಲ್ಲ. ಅಯ್ಯೋ ನಾನ್ ಮಾಡಿದ್ದು ತಪ್ಪೆ, ನನ್ನನ್ನ ಕ್ಷಮಿಸ್ಬಿಡಮ್ಮ. ನಿಜ ಹೇಳ್ಬೇಕಂದ್ರೆ ನಿನ್ ಸೊಸೆ ಸತ್ತೋಗ್ಲಿಲ್ಲ, ಅವಳನ್ನ ಕಾಪಾಡಿ ನಾನು ನನ್ ಜೊತೆ ಇಟ್ಕೊಂಡಿದ್ದೀನಿ. ಹಾಗೆ ದುರ್ಗಾದೇವಿ ರಾಧನ ಊರಿನವರ ಮುಂದ್ಗಡೆ ಪ್ರತ್ಯಕ್ಷ ಮಾಡಿದ್ರು. ಇವಳು ಕೂಡ ಒಬ್ರು ಹೆತ್ತ ಮಗಳೇ. ಅವಳನ್ನ ತಾಯಿಯಾಗಿರೋ ನೀನ್ ಕೂಡ ಮಗಳ ತರ ನೋಡ್ಕೊಳ್ಬೇಕು. ರಾಧಾನ ನೀನು ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ನಾನು ಪುನಃ ಬರ್ತೀನಿ. ಹಾಗೆ ದುರ್ಗಾದೇವಿ ಕಾಂತಮ್ಮನಿಗೆ ಪಾಠ ಹೇಳಿಕೊಟ್ರು. ಆ ದಿನದಿಂದ ಕಾಂತಮ್ಮ ರಾಧಾನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಕ್ಕೆ ಶುರು ಮಾಡಿದ್ರು.